ಸ್ಮಾರ್ಟ್ ಮೀಟರ್ ಇದನ್ನು ಸರ್ಕಾರ ಬಹಳ ಇಂಟ್ರೆಸ್ಟಲ್ಲಿ ತಗೊಂಡು ಇದನ್ನು ಮಾಡೋಕ್ಕೆ ಮುಂದಾಗಿದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ವಿಪರೀತವಾಗಿ ದರವಿದೆ. ಇದನ್ನೇ ಈಗ ಇದೊಂದು ಹಗರಣ ಅಂತ ಹೇಳಿ ಬಿಜೆಪಿ ಇವತ್ತು ಆರೋಪವನ್ನು ಮಾಡ್ತಾನೆ. ಬಿಜೆಪಿ ನಾಯಕರೆಲ್ಲ ಇವತ್ತು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ. ಸಚಿವ ಕೆಜೆ ಜಾರ್ಜ್ ಮತ್ತು ಬೆಸ್ಕಾಂನ ಹಿರಿಯ ಅಧಿಕಾರಿಗಳ ವಿರುದ್ಧ ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಎಸ್ಆರ್ ವಿಶ್ವನಾಥ್ ಹಾಗೂ ಧೀರಜ್ ಮುನಿರಾಜು ಖಾಸಗಿ ದೂರನ್ನು ದಾಖಲು ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿಯಿಂದ ಲೋಕಾಯುಕ್ತರಿಗೆ ದೂರು ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಲೋಕಾಯುಕ್ತರಿಂದ ದೂರಿಗೆ ಯಾವುದೇ ರೀತಿಯಾದಂಥ ತನಿಖಾ ಸ್ಪಂದನೆ ಸಿಗಲಿಲ್ಲ ಅಂತ ಬಿಜೆಪಿ ನಾಯಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನು ಸ್ಮಾರ್ಟ್ ಮೀಟರ್ನಲ್ಲಿ ಇಂಧನ ಇಲಾಖೆ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಶಾಸಕ ಅಶ್ವತ್ಥನಾರಾಯಣ್ ಆರೋಪಿಸಿದ್ದಾರೆ. ಒಂದು ನ್ಯಾಯವನ್ನು ಒದಗಿಸಬೇಕು, ಜನರ ರಕ್ಷಣೆಗೆ ಬರಬೇಕು. ವಿದ್ಯುತ್ ಶಕ್ತಿ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಆಗ್ತಿರುವಂಥದ್ದಿದೆ. ಅದು ಫಿಕ್ಸ್ ಚಾರ್ಜಸ್ ಅಲ್ಲಾಗಿರಲಿ, ಯೂನಿಟ್ ಚಾರ್ಜಸ್ ಆಗಿರಲಿ, ಅಥವಾ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಾಗಿರಲಿ, ಎಲ್ಲೋ ಒಂದು ಕಡೆ ಸರ್ಕಾರ ಹಗಲು ದರೋಡೆಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದಿದೆ. ಲೋಕಾಯುಕ್ತಕ್ಕೂ ಕಂಪ್ಲೇಂಟನ್ನು ದಾಖಲು ಮಾಡೋದು ಏಪ್ರಿಲ್ ತಿಂಗಳಲ್ಲಿ ಮಾಡೋದು, ತಿರ್ಗಾ ರಿಮೈಂಡರನ್ನು ಮೇ ತಿಂಗಳಲ್ಲಿ ಕೊಟ್ಟು, ತದನಂತರ ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ. ಏನೊಂದು CAG-ನಲ್ಲೂ ಅರ್ಜಿಯನ್ನು ಕೊಡುವಂಥದ್ದಾಗಿದೆ. ಮತ್ತು ಈ ರೀತಿ ಬೇರೆ ಬೇರೆ ರೀತಿಯಲ್ಲೂ PIL, ರಿಟ್ ಪಿಟಿಷನ್ ಎಲ್ಲ ಆಗ್ತಿದೆ. ಒಟ್ಟಾರೆ ಅಕೌಂಟಬಿಲಿಟಿ ಆಗಬೇಕು, ಒಂದು ಕೊನೆಯನ್ನು ತಲುಪಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಅರ್ಜಿಯನ್ನು ಸಲ್ಲಿಸುವಂಥದ್ದಾಗಿದೆ. ನೋಡಿ, ಸ್ಮಾರ್ಟ್ ನಿಮಗೆಲ್ಲ ಗೊತ್ತು, ನೀವೇ ಸ್ಮಾರ್ಟ್ ಮೀಟ್ರಿಗೆ ಜಾಸ್ತಿ ಕೇಳ್ತಾ ಇರೋದು. ಅದು ಕೋರ್ಟಲ್ಲಿ ಕೇಸು ನಡೀತಾ ಇದೆ. ಕೋರ್ಟ್ ಅವತ್ತೇ ಹೇಳಿದ್ದೀನಿ, ಇವರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರಲ್ಲ, ಈಗೇನಿದ್ರು ಕೋರ್ಟಲ್ಲಿ ಕೇಸು ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ. ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸಿದ್ವಿ. ಲಾಸ್ಟಿಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ.